ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಟ್ನಾಳದ ಬುಲೆಟ್ ಕಣ ಕ್ಯಾನ್ಸಲ್ ಆಯ್ತಾ? ಹಾಗಾದ್ರೆ ಯಾವಾಗ ನಡೆಸ್ತಾರೆ ಅಂತಕ್ಕಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಶ್ರೀ ಗಜಾನನ ಉತ್ಸವ ನಿಮಿತ್ತವಾಗಿ ಮಾರಾಪುರ ತೋಟ ಇಟ್ನಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ 55 HP ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ರು ಸ್ನೇಹಿತರೆ. ದಿನಾಂಕ 4/9/2025 ನಡೆಯಬೇಕಾಗಿತ್ತು ಸ್ನೇಹಿತರೆ. ಈ ಒಂದು ಕಣ 4/9/2025 ಈ ಒಂದು ಬುಲೆಟ್ ಗಾಡಿ ಇಟ್ಟಿರ್ತಕ್ಕಂತಹ ಟ್ರ್ಯಾಕ್ಟರ್ ಟೋಚನ್ ಸ್ಪರ್ಧೆ 4/9/2025 ನಡಿಬೇಕಾಗಿತ್ತು. ಆದ್ರೆ ಇದು ನಡೆದಿಲ್ಲ ಸ್ನೇಹಿತರೆ. ಯಾಕೆ ನಡೆದಿಲ್ಲ, ಕ್ಯಾನ್ಸಲ್ ಆಯ್ತಾ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಸ್ನೇಹಿತರೆ ಫಸ್ಟ್ ಪ್ರೈಸ್ ಬಂದು ಬುಲೆಟ್ ಇರುವಂತದ್ದು, ಸೆಕೆಂಡ್ ಪ್ರೈಸ್ ಬಂದು NS ಪಲ್ಸರ್ ಇರುವಂತದ್ದು, ಹಾಗೆ ಥರ್ಡ್ ಪ್ರೈಸ್ ಬಂದು ಸ್ಪೆಂಡರ್ ಪ್ಲಸ್ ಗಾಡಿ ಇರುವಂತದ್ದು, ಹಾಗೆ 4ನೇ ಪ್ರೈಸ್ ಬಂದು HF 100 ಬೈಕ್ ಇರುವಂತದ್ದು ಸ್ನೇಹಿತರೆ. ಇಲ್ಲಿಯವರೆಗೂ ಅಂದ್ರೆ ಟ್ರ್ಯಾಕ್ಟರ್ ಟೋಚನ್ ಸ್ಪರ್ಧೆಯಲ್ಲಿ ಇಲ್ಲಿಯವರೆಗೂ ಯಾರು ಕೂಡ 4 ಬೈಕ್ ಗಳನ್ನ ಇಟ್ಟಿದ್ದೇ ಇಲ್ಲ ಸ್ನೇಹಿತರೆ. ಅದರಲ್ಲೂ ಬುಲೆಟ್ ಗಾಡಿ ಅಂತೂ ಇಟ್ಟೇ ಇಲ್ಲ ಸ್ನೇಹಿತರೆ. ಫಸ್ಟ್ ಪ್ರೈಸ್ ಆಗಿರ್ಬೋದು, ಯಾವುದೇ ಪ್ರೈಸ್ಗೆ ಬುಲೆಟ್ ಗಾಡಿಯನ್ನ ಇಟ್ಟೇ ಇಲ್ಲ ಸ್ನೇಹಿತರೆ. ಇದೇ ಮೊಟ್ಟ ಮೊದಲ ಬಾರಿಗೆ ಇಟ್ನಾಳ್ ಗ್ರಾಮದಲ್ಲಿ ಇಟ್ಟಿರುವಂತದ್ದು ಸ್ನೇಹಿತರೆ. ಆದ್ರೆ ಈ ಒಂದು ಕಣ ಈಗಾಗಲೇ ನಡಿಬೇಕಾಗಿತ್ತು. ಯಾಕೆ ನಡೆದಿಲ್ಲ ಅಂತಂದ್ರೆ ಇನ್ನು ಸ್ನೇಹಿತರೆ ಅಲ್ಲಿ ಏನು ಟ್ರ್ಯಾಕ್ಟರ್ ಟೋಚನ್ ಸ್ಪರ್ಧೆಯನ್ನ ನಡೆಸ್ತಾರಲ್ಲ ಆ ಒಂದು ಸ್ಥಳದಲ್ಲಿ ಕಮಿಟಿಯವರು ಹೇಳೋ ಪ್ರಕಾರ ಬೆಡ್ ಹಾಕ್ತಿದಾರಂತೆ ಸ್ನೇಹಿತರೆ. ಏನ್ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆ ಸ್ಥಳ ಏನಿದೆ ಅಲ್ಲಿ ಬೆಡ್ ಹಾಕ್ತಿದ್ದಾರೆ. ಅದು ಬೆಡ್ ಹಾಕಿದ ಬಳಿಕ ಪೂರಾ ಅದು ಬಿಸಿಲಿಗೆ ಒಣಗಬೇಕು ಸ್ನೇಹಿತರೆ, ಅಂದ್ರೆ ಗಟ್ಟಿ ಆಗ್ಬೇಕು. ಅಲ್ಲಿವರೆಗೂ ಅವರ ಕಣ ನಡೆಸಲ್ಲ ಅಂತ ಸ್ನೇಹಿತರೆ. ಕೆಲವರು ಹೇಳೋ ಪ್ರಕಾರ 18/9/2025 ನಡೆಯುತ್ತೆ ಅಂತ ಸ್ನೇಹಿತರೆ. ಇದೇ ತಿಂಗಳು 18ನೇ ತಾರೀಕು ಈ ಒಂದು ಟ್ರ್ಯಾಕ್ಟರ್ ಟೋಚನ್ ಸ್ಪರ್ಧೆ ನಡೀತೆ ಅಂತ ಹೇಳ್ತಾರೆ. ಆದ್ರೆ ಕೆಲವರು ಮುಂದಿನ ತಿಂಗಳು ಇಡಬಹುದು ಅಂತಕ್ಕಂಥದ್ದನ್ನ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ. 18ನೇ ತಾರೀಕು ನಡೆದ್ರು ನಡಿಬಹುದು ಈ ಒಂದು ಕಣ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.